ನಾವು ಜಮಖಂಡಿಗೆ ಹೋಗಿ ಬಂದಿಂದ ನಂಗೆ ಬೈಕ್ ಮ್ಯಾಗೆಲ್ಲ ಸಿಕ್ಕಾಪಟ್ಟೆ ಟೈರ್ಡ್ ಅಂತ ಅನ್ಸಾಕತ್ತಿತ್ತ. ಒಂದು 5 ನಿಮಿಷ ಏನೋ ಹಂಗ ಅಡ್ಡಾಗಿದ್ದೆ. ಲೇಟ್ ಆಯ್ತು ನಾವು ಜಾತ್ರೆಗೆ ಹೋಗ್ಬೇಕಾದ್ರೆ. ಭಾಳ ಊರಿನ ದೊಡ್ಡದಿಲ್ಲ ಮತ್ತು ಜಾತ್ರೆ ದೊಡ್ಡದಾಗಂಗಿಲ್ಲ, ಭಾಳ ಸಿಂಪಲ್ ಆಕೈತಿ. ರಥೋತ್ಸವ ನಡೀತೈತಿ, ಬಸವೇಶ್ವರ ಜಾತ್ರೆ ಇದೆ. ಹೋಗಿ ನನಗೇನು ತೋರ್ಸೋಕ್ಕಾಗಲಿಲ್ಲ, ನಿಮ್ಗೆ ಅಲ್ಲೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಹೋಗೋದನ್ನ ಲೇಟಾಗಿ ಹೋಗಿದ್ವಲ್ಲ, ತೇರೆಲ್ಲ ರೆಡಿಯಾಗಿ ತೇರ್ಳ್ಯಾಕೆ ರೆಡಿಯಾಗಿತ್ತು. ಹಂಗೆ ಹೋದಾರ ದೇವ್ರಿಗೆ ನಮಸ್ಕಾರ, ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಅಲ್ಲೇ ನಿಂತು ಉತ್ತತ್ತೆನ ತಗೊಂಡು ಅಷ್ಟೊತ್ತಾಗಲೇನ ತೇರು ಎಳ್ಯಾಕೆ ಶುರು ಮಾಡುತ್ತೆ. ಒಂದು ಒಂದು 10-15 ನಿಮಿಷ ಅಷ್ಟೇ ನಿಂತೀವಿ ನಾವು. ನಿಂತು ಮತ್ತು ಬಂದೀವಿ. ಮತ್ತು ತೇರಿಗೆ ನಮಸ್ಕಾರ ಮಾಡಿಕೊಂಡು ನಂದು ಇವತ್ತಿನ ಔಟ್ಫಿಟ್ ಹೆಂಗಿತ್ತು ನೋಡ್ರಿ, ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಇದು ಬ್ಲೌಸ್ ನಾನು ನಿನ್ನೆ ಹೊಲ್ಕೊಂಡೇನಿ. ಫಸ್ಟ್ ಟೈಮ್ ನಾನು ಈ ಥರ ಸ್ಲೀವ್, ಈಗ ಫುಲ್ಲು ಟ್ರೆಂಡಿಂಗಲ್ಲಿದ್ದಾವಲ್ಲ ಈ ಥರ ಕಾಣಿಸ್ತೈತಿಲ್ಲ, ಈ ಥರ ನೋಡಿ ಚಂದಾಗೈತೆ. ಆದರೆ ಇನ್ನೊಂದು ಸ್ವಲ್ಪ ಉದ್ದಾಗಬೇಕಿತ್ತು. ಇದು ಅರ್ಬಿ ನಂಗೆ ಹೆಂಗಂದ್ರೆ ಕಡಿಮೆ ಸಿಕ್ತು, ಉದ್ದಿರಲಿಲ್ಲ. ಹಾಗಾಗಿ ಇಷ್ಟ ಅಂದ್ರೂ ಚಂದಾಗೈತಲ್ಲ, ನಂಗೆ ಖುಷಿ ಆಯ್ತು. ಎಷ್ಟು ಬ್ಲೌಸ್ ಪರ್ಫೆಕ್ಟಾಗಿ ನೀಟಾಗಿ ಫಿನಿಶಿಂಗ್ ಅಂತೂ ಮಸ್ತ್ ನೀಟಾಗಿ ಕುಂತೈತಿ. ಅದೊಂದು ಖುಷಿ ಆಯ್ತು. ಬೇಕಿದ್ರೆ ನಾವು ಇಲ್ಲಿ ಲೇಸ್ ಹಚ್ಕೋಬೋದಿತ್ತ, ಇಲ್ಲಾಂದ್ರೆ ಅವು ಫಾಲ್ಸ್ ಬರ್ತಾವಲ್ಲ ಅವ್ನು ಹಾಕೋಬೋದಿತ್ತ. ನಾನು ಏನು ಮಾಡಿಲ್ಲ, ಇಷ್ಟು ಸಿಂಪಲ್ಲಾಗಿ. ಇವತ್ತೊಂದು ಬ್ಯುಸಿ ಇದೆಯಲ್ಲ, ಹಾಗಾಗಿ ಇಷ್ಟು ಸಿಂಪಲ್ಲಾಗಿ. ಹಿಂದೆ ಡೋರಿನೂ ಹಚ್ಚಿಲ್ಲ. ನಂಗೆ ಡೋರಿ ಅಷ್ಟೊಂದು ಲೈಕ್ ಆಗಂಗಿಲ್ಲ. ಬ್ಯಾಕ್ ನೆಕ್ ಈ ಥರ ಐತೆ ನೋಡ್ರಿ, ಇಲ್ಲಿ ಕಾಣಿಸ್ತೈತಿಲ್ಲ, ಈ ಥರ ಇಟ್ಕೊಂಡೇನಿ. ಅದಕ್ಕೂ ಲೇಸ್ ಅತಿ ಏನು ಹಚ್ಚಿಲ್ಲ, ಮತ್ತು ಡೋರಿ ಅತಿ ಏನು ಹಚ್ಚಿಲ್ಲ. ನಂಗೆ ಡೋರಿ ಲೈಕ್ ಆಗಂಗಿಲ್ಲ. ವೆಡ್ತ್ ಬ್ಯಾಕ್ ನೆಕ್ತ ವೆಡ್ತ್ ಜಾಸ್ತಿ ಇತ್ತಂದ್ರೆ ಅಷ್ಟೇ ನಾನು ಡೋರಿ ಹಚ್ತೀನಿ, ಇಲ್ಲಾಂದ್ರೆ ಹಚ್ಚಕ್ಕೆ ಹೋಗಂಗಿಲ್ಲ. ಸೀರೆ ಇದೆ ದೀಪಾವಳಿ ಟೈಮಲ್ಲಿ ಅವರಲ್ಲಿ ಇದು ಗಾಡಿಗೆ ಏರ್ಸಿದ ಸೀರೆ. ನಾನು ಸಿಂಪಲ್ ಆಗಿರೋದು ಸೀರೆ ತೊಗೊಂಡೋಗಿದ್ನಿ. ನಂಗೆ ಭಾಳ ಕಾಸ್ಟ್ಲಿ ಸೀರೆ ಅಂತಂದ್ರೆ ಇಷ್ಟ ಆಗಂಗಿಲ್ಲ. ಹೆಂಗೈತಿ ಹೇಳ್ರಿ, ಸೀರೆ ಚಂದ ಐತಿ. ಆದ್ರೆ ಇವು ನೀರಿಗೆ ಸರಿಯಾಗಿ ಕುದ್ರಂಗಿಲ್ಲ. 4 ನೀರಿಗೆ ನನ್ನ ದಪ್ಪದಂಗಿಲ್ಲ, ಹಂಗಾಗಿ 4 ನೀರಿಗೆ ಅಷ್ಟೇ ಅದಾವ. ಸೆರೆಗೂ ನೋಡ್ರಿ ಸೆರೆಗೂ ಬಿಟ್ಟ ಇದಕ್ಕೆ ಕುಚ್ಚತಿ ಕಟ್ಕೋಬೇಕಂತ ಅಂದ್ಕೊಂಡೆ. ಅಷ್ಟೊಂದು ಏನು ಕಾಸ್ಟ್ಲಿ ಸೀರೆ ಅಲ್ಲಲ್ಲ. ಆದ್ರೆ ಇದು ಸೆರೆಗೆ ಮಸ್ತ್ ಐತಿ, ಸೆರೆಗೆ ಮೆತ್ತಗೈತಿ, ಇಷ್ಟು ನೀಟಾಗಿ ಕುಂತೈತಿ. ಆದ್ರೆ ಇದು ಇಲ್ಲಿ ಬಾಡಿ ಏನು ಬರ್ತೈತಲ್ಲ, ಇದು ಬಿರುಸೈತಿ. ಇದು ಬಿರುಸಿತ್ತಂದ್ರೆ ನೀಟಾಗಿ ಕುಂದ್ರಂಗಿಲ್ಲ. ಮತ್ತು ಹೇರ್ ಸ್ಟ್ರೈಟ್ನರ್ ರೀತಿ ಇತ್ತಂದ್ರೆ ನಾವು ಅದರಲ್ಲೇ ನೀರಿಗೆ ಇದನ್ನು ಮಾಡ್ಕೋಬೋದು, ಇಲ್ಲ ಪಿನ್ನರ ಹಾಕೋಬೋದು. ನಾನು ಪಿನ್ಗಿನ್ ಏನು ಹಾಕ್ಕೊಳಂಗಿಲ್ಲ. ಹೆಂಗೈತಿ ಹೇಳ್ರಿ ನಂದು ಇವತ್ತಿನ ಔಟ್ಫಿಟ್. ನಮಗೆ ನಾವು ಯಾವಾಗಲೂ ಸುಂದರಿಯರ ಅಂತ ಅನ್ಕೋಬೇಕು. ನಾವು ಬೇರೆಯವ್ರು ನಮ್ಗೆ ಹೊಗಳ್ತಾರೆ ಬಿಡ್ತಾರೆ, ಅದು ಮುಖ್ಯ ಅಲ್ಲ. ಮೊನ್ನೆ ಯಾರೋ ಏನೋ ಕಮೆಂಟ್ ಹಾಕ್ತಿರ್ತಾರಲ್ಲ, ಹೌದ್ರಿ ನಾನು ಮಹಾರಾಣಿನ ಚಂದ ಅದೇನಿ, ನಾನು ಚಂದ ಅದೇನಿ. ಎಲ್ಲರೂ ಐಶ್ವರ್ಯ ರೈನ್ ಆಗಕ್ಕಾಗಿಲ್ಲ, ಎಲ್ಲರೂ ರುಕ್ಮಿಣಿ ಆಗಕ್ಕಾಗಿಲ್ಲ. ದೇವ್ರು ಬೇಕಂತನ ಒಬ್ಬೊಬ್ಬರ ಫೇಸ್ ಕಟ್ಟನ್ನ ಬೇರೆ ಬೇರೆ ಥರನ ಏನಂತಂದ್ರೆ ಸೃಷ್ಟಿ ಮಾಡಿರ್ತಾನ. ಯಾಕಂದ್ರೆ ದೇವ್ರಿಗೆ ಗೊತ್ತು ಎಲ್ಲ ಹೆಂಗೆ ರೆಡಿ ಮಾಡ್ಬೇಕಂತೇಳಿ. ಹಂಗೆ ರೆಡಿ ಮಾಡಿ ನಮ್ಮ ಭೂಮಿಗೆ ಕಳ್ಸಿರ್ತಾನ. ನಾವು ಚಂದ ಇಲ್ಲ ಅಂಥೇಳಿ ನಮ್ಗೆ ನಾವು ಅಂದ್ಕೊಂಡ್ರೆ ತಪ್ಪಕ್ಕೈತಿ. ಹಾಗಾಗಿ ನಮ್ಗೆ ನಾವು ಚಂದ ಅದೀವಂತ ಅನ್ಕೋಬೇಕು. ನಾನು ಚಂದ ಅದೇನಂತ ಅನ್ಕೋತೀನಿ. ನಾನು ಅಲ್ಲಿ ಅರ್ಬಿ ಅಂಗಡಿಗೆ ಹೋದಾಗ ವಿಡಿಯೋ ಮಾಡಿದ್ನಲ್ಲ, ಪೈತಾನಿ ಸೀರೆ ತೊಗೊಂಬಂದೀನಿ. ಅದರಿಂದ ಫೋಟೋ ಒಂದು ಹೊಡಿಬೇಕು. ಫೋಟೋ ಹೊಡೆದ ನನ್ನ ಫ್ರೆಂಡ್ಗೆ ಹೇಳಿದೆ, ನನಗೆ ಪರ್ಸ್ನಲ್ ಸಿಕ್ಕಾಬಿಟ್ಟು ಇಷ್ಟ ಆಯ್ತು. 200 ರೂಪಾಯಿ ಸೀರೆ ತೊಗೊಂತಂದಿದ್ರು. ಹಾಗಾಗಿ ನಾನು ಪೈತಾನಿ ಸೀರೆ ತೊಗೊಂಡಿನಿ. ನಿಮ್ಗೆ ಯಾರಿಗಾದರೂ ನವಾರಿ ಸಾರಿ ಅಂತ ಹೇಳ್ತಾರೆ, ಪೈತಾನಿ ಸಾರಿ ಅಂತ ಹೇಳ್ತಾರೆ, ಇಲ್ಲ ಮಹಾರಾಷ್ಟ್ರೀಯನ್ ಸೀರೆ ಅಂತಲೂ ಹೇಳ್ತಾರೆ. ಇವಕ್ಕೆ ಅದ ಸೀರೆನ ತೊಗೊಂಡೆ ನಾನು. ಬ್ಲೂ ಕಲರ್ ಇಲ್ಲಂತ ಅನಿಸ್ತೈತಿ. ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಐತಿ. ನಂಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಯಾರಿಗಾದರೂ ಬೇಕಾದರೆ ಹೇಳ್ರಿ, ನಾನು ತೊಗೊಂಡು ನಿಮ್ಗೆ ಕಳಿಸ್ತೀನಿ. ನವಾರಿ ಸಾರಿ ಹೆಂಗಂತಂದ್ರೆ ಅದು ಇದ್ರ ಜೊತೆ ಮ್ಯಾಚಿಂಗ್ ಬ್ಲೌಸ್ ಅಂದ್ರೆ ಗ್ರೀನ್ ಐತಿ. ಗ್ರೀನ್ ಇದನ್ನು ಮಾಡ್ಕೋಬೇಕು. ಗ್ರೀನ್ ಅಷ್ಟೊಂದು ಫಿನಿಶಿಂಗ್ ಚಂದ ಬಂದಿಲ್ಲ, ಬಟ್ ಮ್ಯಾಚ್ ಆಗೋದಂದ್ರೆ ಗ್ರೀನ್ ಮ್ಯಾಚ್ ಆಕೈತಿ. ಇದಕ್ಕೆ ಬಾರ್ಡರ್ ಗ್ರೀನ್ ಐತಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡ್ರಿ. ಊಟ ಬಂದ್ರೆ ರುಕ್ಮಿಣಿ ಅಂದ್ರೆ ಮಸ್ತ್ ಕಾಣಿಸ್ತಾಳೆ. ಕರೆನ ಪರ್ಸ್ನಲ್ ನಂಗೆ ಭಾಳ ಇಷ್ಟ ಆಯ್ತು. ಇದು ಒಂದು ಬಾಡಿ ಬಿಲ್ಸ್ ಐತಿ. ಇದು
ಬಾರ್ಡರ್ ಏನು ಬರ್ತೈತಿಲ್ಲ ಇದು ಮೆತ್ತಗೈತಿ. ಕಚ್ಚಿ ಹಾಕಿ ಮಹಾರಾಷ್ಟ್ರೀಯನ್ ಸ್ಟೈಲಲ್ಲಿ ಕಚ್ಚಿ ಹಾಕಿ ಉಟ್ಕೋತಾರಲ್ಲ ಆ ಥರ ಉಟ್ಕೊಳ್ಳೋದಿದೆ. ನಾವು ಹಂಗಾದ್ರೂ ವೇರ್ ಮಾಡ್ಬೋದಾ, ಯಾವಾಗಲಾದ್ರೂ ನಮ್ಗೆ ಡಿಫ್ರೆಂಟ್ ಸ್ಟೈಲಲ್ಲಿ ವೇರ್ ಮಾಡ್ಬೇಕಂತ ಅನಿಸ್ದಾಗ ಹಂಗಾದ್ರೂ ವೇರ್ ಮಾಡ್ಬೋದ. ಇಲ್ಲ ಅಂದ್ರೆ ಮಾಮೂಲಿಗೆ ನಾವು ಹೆಂಗೆ ವೇರ್ ಮಾಡ್ತೀವಲ್ಲ ಹಿಂಗೆ ಮಾಡ್ಬೋದು. ಬಟ್ ಎಲ್ಲ ಥರದ ಸೀರೆನೂ ಇರ್ಬೇಕು. ಇದೇನು ಒಳಗೆ ಪರ್ಪರ್ ಒಳಗೆ ಹಾಳೆ ಐತೆ ಏನಂತ ಅನಿಸ್ತೈತೆ. ಹೌದು, ಹಾಳೆ ಇರ್ಬೋದು ಇದ್ರೊಳಗೆ. ಪಲ್ಲು ಅಂತೂ ಮಸ್ತ್ ಐತ್ರಿ, ಗ್ರ್ಯಾಂಡ್ ಲುಕ್ ಕೊಡ್ತೈತಿಲ್ಲ. ಬ್ಲೌಸ್ನು ಅಷ್ಟೇ ಮಸ್ತ್ ಐತಿ. ಬ್ಲೌಸ್ ಮನ್ಗಂಡ ದೊಡ್ಡದೈತಿ. ನೋಡ್ಬೇಕಿದು ಬ್ಲೌಸಿಗೆ ವರ್ಕತಿ ಮಾಡಿಸ್ಬೇಕನ್ನೋದೈತಿ. ಇದು ಬ್ಲೌಸ್ ತೋರಿಸಿನಲ್ಲ ಅಲ್ಲೇ, ನಂಗೆ ಭಾಳ ಇಷ್ಟ ಆತ. ನಾನು ರೆಡ್ ಮತ್ತು ಗ್ರೀನ್ ಬಾರ್ಡರ್ ಇರೋದು ತೊಗೋಬೇಕಂತ ಅನ್ಕೊಂಡು ಒಂದು ಐತಿ ರೆಡ್ ಗ್ರೀನ್ ಬಾರ್ಡರ್ದು. ಅದಕ್ಕೆ ಬೇಡ, ಈ ಥರ ಬೆಸ್ಟ್ ನೋಡ್ರಿ. ಈ ಥರ ಇಲ್ಲ ಅಂಥೇಳಿ ತೊಗೊಂಡೆ ನಾನು. ಹಿಂಗೆ ರೀ ರುಕ್ಮಿಣಿ ಏನಾದ್ರು ಮಾಡಕ್ಕೆ ಹೋಗಿ ಏನಾದ್ರು ಮಾಡಿಬಿಡುತ್ತಾ. ನಾನು ನೋಡು ನಿಮಗೆ ಬಿಚ್ಚಿ ಬಿಡುತ್ತೆ. ಹೌದು, ಹಾಳೆ ಇಟ್ಟಿದ್ರೊಳಗೆ ಅದು ಪರ್ರ ಮಾಡೋದು. ಯಾಕಂದ್ರೆ ಕಚ್ಚಿಯಾಗಿ ಉಟ್ಕೊಳ್ಳೋದಲ್ಲ ಇವನ್ನ, ಹಾಗಾಗಿ ದೊಡ್ಡನೇ ಇರ್ತಾವೆ ಸೀರೆ. ಅದು ಉಲ್ಟಾ, ಇದು ಸೀದಾ. ಹಿಂಗೆ ನೋಡ್ರಿ, ಚಂದ ಐತಲ್ಲ. ಯಾರಿಗೆಲ್ಲ ಇಷ್ಟ ಆಯ್ತಂತ ಹೇಳ್ರಿ, ಯಾರಿಗಾದ್ರೂ ಬೇಕಾದ್ರೆ ನೀವು ಹೇಳ್ರಿ. ಯಾರ ಹತ್ರ ಇದ್ರೊಳಗೆ ಪ್ಯೂರ್ ಸಿಲ್ಕ್ನು ಬರ್ತಾವ. ನಾನು ಸ್ಟೇಟಸ್ ಹಾಕೇನು ನೋಡ್ರಿ ನನ್ನ ವಾಟ್ಸಪ್ ನಂಬರ್ಗೆ. ಅವು 9500 ಏನೋ ಅದಾವ. ಇವು ಅದನ್ನ ಕಾಪಿ ಮಾಡಿ ಡೂಪ್ಲಿಕೇಟ್ ಮಾಡಿರ್ತಾರೆ. ನಮ್ಮಂಥ ಬಡವರಿಗೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ತಗೊಳ್ಳಿ, ಅವರು ಉಟ್ಕೊಳ್ಳಿ, ಅವ್ರ ಆಸೆ ಈಡೇರಲಿ ಅಂತೇಳಿ ಇವತ್ತಿನ ರೊಟೀನ್ ನಿಮ್ಗೆ ಇಷ್ಟ ಆದಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಜುಮ್ಕಿ ನೋಡ್ರಿ, ಜುಮ್ಕಿ ಇಟ್ಕೊಂಡೇನಿ. ಹೆಚ್ಚು ತೋರಿಸ್. ಜುಮ್ಕಿ ನೋಡ್ರಿ, ಜುಮ್ಕಿ ಇಟ್ಕೊಂಡೇನಿ, ಕಾಣಿಸ್ತೈತಿಲ್ಲ. ಖುಷಿ ಆಗತ್ತೆ ನನಗೆ. ಪ್ಲೀಸ್ ಫ್ರೆಂಡ್ಸ್, ಆ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಚಪಾತಿ ಮಾಡಬೇಕೀಗ. ಚಪಾತಿ ಫ್ಯಾನ್ ಆಡ್ಸೀನಿ. ಚಪಾತಿ ಮಾಡಿ ಕೊಬ್ಬರಿ ಸಾರು ಕಾಸು ಅಂತ ಹೇಳ್ಯಾರ ಮನೆಯವರು. ಬದ್ನಿಕಾಯಿ ಪಲ್ಯ ಐತಿ, ಹಂಗಾಗಿ ಚಪಾತಿ ಒಂದ ಕಾಸ್ತೀನಿ. ಮಜ್ಜಿಗೆ ಸಾರು ಐತಿ, ಮಜ್ಜಿಗೆ ಸಾರು ತೆಗೆದಿರ್ತೀನಿ. ಮಜ್ಜಿಗೆ ಸಾರು ಕಾಸೇನಿ ಅಂತ ಹೇಳ್ತೀನಿ. ಅನ್ನ ಐತಿ, ನಾನು ಅನ್ನ ಉಣ್ಣಂಗಿಲ್ಲಲ್ಲ. ಬಿಸಿ ಚಪಾತಿ ಮಾಡ್ತೀನಿಲ್ಲ. ಬಿಸಿ ಚಪಾತಿ, ಬದ್ನಿಕಾಯಿ ಪಲ್ಯ. ನಾನು ಮುಂಜಾನೆ ಹುಗ್ಗಿ ಮಾಡಿದ್ನಲ್ಲ, ನಿನ್ನೆ ವಿಡಿಯೋದೊಳಗೆ ಹುಗ್ಗಿದ್ದು ನೋಡಿದಿರಲ್ಲ. ಅದ್ರೊಳಗೆ ಮತ್ತು ಹಾಲು ತುಪ್ಪ ಹಾಕಿ ಹಾಲುಗ್ಗಿ ಮಾಡಿಬಿಟ್ಟೆ. ಅದನ್ನು ಮಸ್ತ್ ಅಂದ್ರೆ ಮಸ್ತ್ ರುಚಿಯಾಗೈತಿ. ನಾನು ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ರೀ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ. ಖರ್ಚಿಪ್ಪ ನಿಂತೈತಿಲ್ಲ, ಒಂದು ಖರ್ಚು ಬಿಟ್ಟು ಹೋಗ್ಬೇಕು. ದೇವರು ಅಲ್ಲಿ ಇರ್ಬೇಕಲ್ಲ. ಬ್ಯಾಗ್ ಎಷ್ಟು ರುಚಿ ಆಗ್ತಲ್ಲ. ಇದು ಮಜ್ಜಿಗೆ ಇಲ್ಲ ನಮ್ಮ ಮನೆಯವ್ರ ಖರ್ಚು ಕಾತನ್ ಮಾಡ್ಕೊಂಡು ಇಲ್ಲ ಇದ್ದು ಅಲ್ಲೇ ರಾಶಿ ನೋಡ್ರಿ. ನಾವು ಹೋಗೋದು ಬರೋದು, ಉಟ್ಕೊಳ್ಳೋದು, ಹೋಗೋದು, ಹಾಕೋದು, ಕಾಟ ಮ್ಯಾಗ ಹೋಗಿದ್ದು. ಬಂದ ಬಿಟ್ಟಿವಿ. ಇಲ್ಲ ಇನ್ನಟ್ಟು ಬೈ ಹಾಗೆ ಬಿಡ್ತು. ಅದನ್ನ ಹೇಳಿನ ಏನಾಗೈತೆ ನೋಡ. ಸುಮ್ಮನೆ ಅರ್ಬಿ ಹಾಕ್ಬಾರ್ದಂತ ಸಾಲು ಭಾಳ ಆಕೈತಂತ ನನ್ನ ಸಬ್ಸ್ಕ್ರೈಬರ್ ಹೇಳಿದ್ರು. ಆರ್ಸಲ ಮಜ್ಜಿಗೆ, ಮೊಸರು, ಹಾಲು ಎಲ್ಲ ಬಾಯ್ ನಮ್ಮ ಬಸ್
ಹಾಂ ಈ ಕಚ್ಚಿತ್ತು ಹೆಂಗೆ ಸಲ ಅವ್ನು ತೆಗಿಲ ಬಾಕ್ಸ್ ಗಿಕ್ಸ್ ಎಲ್ಲಾದ್ರೂ ರಾಟಿ ಮೇಲೆ ಯಾಕೋ ಎಲ್ಲ ಸಾಮಾನ ಅಯ್ಯ ಮತ್ತೆ ಇಟ್ಟೆ ಬಿಡಪ್ಪ ಅವಸರದಾಗ ಅಲ್ಲಿ ಅಷ್ಟ ಕಿಸೆ ಕಾರ್ದತನ ಅಷ್ಟ ಹೋಯ್ ಮತ್ತೆ ಅದು ಇದು ಬರಂಗಿಲ್ಲ ಮತ್ತೆ ಏನ್ ಬರಂಗಿಲ್ಲ ದಾರ್ ಕಟ್ಟಕೈತಿ ಅಜ್ಜಿ. ಮತ್ತೆ ಹೊಳ್ಳಿ ಇದನ್ನ ಮಾಡೋದು ಹೊಳ್ಳಿ ಏನೋ ಗೊತ್ತಿಲ್ಲ ಅಷ್ಟೇ ಪೂರ ಹೊಲಿಬೇಡ ರಾಟಿ ಬಿಡಿಗೆ ಅಷ್ಟೇ ಸಾಕು ಊರಿಗೆ ಹೋಗಿದ್ವಿ ನಾವು ಹೋಗಿ ಹೊಳೆ ಬಂದಿವಿ ಲೋಕಾಪುರ ಹೊಂಟಿದ್ವಿ ಮನೆಗೆ ಕಾಲ್ ಕೊಡಕ್ಕೆ ಬಂದಾರ ಅಂತ ಫೋನ್ ಹಚ್ಚಿದ್ರು ಮತ್ತು ನಾನು ಆ ಕಡೆ ಹೋಗಿದ್ದಿಲ್ಲ ಹಾಗಾಗಿ ಮತ್ತೆ ಹೊಳೆ ಬಂದಿದ್ವಿ ನಾವು ಇನ್ನೊಂದು ಈಗ ಲಗ್ನ ಫೋನ್ ಹಚ್ಚಿದ್ರೆ ನಾನು ಅಲ್ಲೇ ಇರ್ತಿದ್ವಿ ನಾವು ಹೋಗಿದ್ದ ಫೋನ್ ಏನದ ಜಾತ್ರೆಗೆ ಹೋಗುವಾಗ ಸೀರೆ ಏನು ಉಟ್ಕೊಂಡಿದ್ನಿಲ್ಲ ಜಸ್ಟ್ ನಾವು 10-15 ನಿಮಿಷ ಅಷ್ಟೇ ಹೋಗಿ ಬಂದೀವಲ್ಲ ಅದನ್ನ ಹಂಗೆ ಕಳೆದಿಟ್ಟಿದ್ನಿ ನೆಕ್ಸ್ಟ್ ಡೇ ಅದ ಇಲ್ಲಿ ರಿಲೇಟಿವ್ಸ್ ಒಬ್ರದ್ದು ಮದ್ವೆ ಇತ್ತು ಇಲ್ಲಿ ನಮ್ಮೂರಾಗ ನಮ್ಮೂರಾಗಲ್ಲ ಮದ್ವೆ ಬೇರೆ ಊರಾಗಿತ್ತು ಅಲ್ಲಿಗೆ ಮದ್ವೆಗಂತ ಹೊಂಟೇವಿ ನಾನು ನಮ್ಮ ದೇವಿ ಮತ್ತು ನಮ್ಮ ಮನೆಯವ್ರು ನಾವು ಬೇರೆ ಕಡೆ ಊರಿಗೆ ಹೋಗೋದಿತ್ತು ಹಂಗೆ ಅಲ್ಲೇ ಲಗೇಜ್ ಎಲ್ಲ ಆ ಕಡೆನೇ ತೊಗೊಂಡು ಅಲ್ಲೇ ಹೋದ್ರಾತಂತ ಹೇಳಿ ನಮ್ಮ ಮನೆಯವ್ರು ಹಂಗೆ ಕರ್ಕೊಂಡು ಹೋಗಿದ್ರು ಮತ್ತು ಇಲ್ಲಿ ವಾಪಸ್ ಹೊಲಕ್ಕೆ ಬಂದು ಮತ್ತು ನಿಮ್ಮ ಬ್ಯಾಗಿಗೆಲ್ಲ ತೊಗೊಂಡು ಮತ್ತು ಅಲ್ಲಿಗೆ ಬಟಗುರ್ಗೆ ಬಿಟ್ಟು ಬಂದು ಸುಮ್ಮನೆ ಬ್ಯಾಡ ಅಂತೇಳಿ ಅಂತಂದ್ರೆ ಹಾಗಾಗಿ ಇಲ್ಲಿ ಬಂದಿಂದ ಮದ್ವೆ ಎಲ್ಲ ಮದ್ವೆಗೆ ಬಂದಿದ್ದು ನೋಡ್ರಿ ಮದ್ವೆ ಎಲ್ಲ ಮುಗೋದಿಂದ ಜಲ್ದಿ ಅಂತಂದ್ರೆ 3 ಗಂಟೆ ಐತಿ ಆತ ನಾವು ಬರ್ಬೇಕಾದ್ರೆ ಹುಡುಗಿದು ಮದ್ವೆ ಇತ್ತು ನಮ್ಮೂರಾಗ ನಮ್ಮ ರಿಲೇಟಿವ್ಸ್ ಹುಡುಗಿನ ಇಲ್ಲಿ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೆಗ್ದೇನಿ ನನಗೆ ಎಲ್ಲಾದರೂ ಹೋದ್ರೆ ಜಾಸ್ತಿ ವಿಡಿಯೋ ಏನು ಮಾಡಂಗಿಲ್ಲ ಹಿಂಗೆ ಫ್ಯಾಮ್ಲಿ ಫಂಕ್ಷನ್ ಕತೆ ಹೋದ್ರೆ ಹೋಗಿದ್ದು ಒಂದು ಮೆಮೊರಿ ಇರಲಿ ಅಂತೇಳಿ ಸ್ವಲ್ಪ ವಿಡಿಯೋ ಅಷ್ಟೇ ಮಾಡಿಕೊಂಡೆ ನಾನು ನಾವು ನಮ್ಮದು ಊಟ ಆಗಿತ್ತು ನಂದು ಲೇಟ್ ಆಕೈತಿ ಅಂತೇಳಿ ಇಲ್ಲ ಊರಿಗೆ ಹೋಗ್ಬೇಕಲ್ಲ ಹಂಗಾಗಿ ನಮ್ಮ ಮನೆಯವ್ರಿಗೆ ಅಂದೆ ಅವರು ಬಾಂಡೆ ಸಾಮಾನು ಏನೋ ತರಕ್ಕೆ ಹೋಗಿದ್ರು ತೊಗೊಂಡಲ್ಲೇ ಲೋಕಾಪುರದಾಗನ್ನ ಬಿಟ್ಟಿತ್ತು ಅವ್ನು ತೊಗೊಂಡು ಬಂದು ಇಕ್ಕಟ್ಟು ಅವರು ಊಟ ಆತಿ ಅವರು ಊಟ ಮಾಡಿದಾರೆ ನಾನು ರೈಸ್ ಅತಿ ಏನು ಉಣ್ಣಂಗಿಲ್ಲ ಚಪಾತಿ ಮತ್ತು ಬುಂದಿ ಅಷ್ಟು ತಿಂದು ಬಂದೆ ಮತ್ತು ಈಗ ರೊಟ್ಟಿ ಐತಿ ಮಡ್ಸಿರ್ತಾರಲ್ಲ ಅಕ್ಕಿನೂ ಕುಡ್ಸಿರ್ತಾರೆ ಅಂತೇಳಿ ರೊಟ್ಟಿನೂ ಸಹಿತ ತಿನ್ನಂಗಿಲ್ಲ ನಾನು ಹಂಗೆ ಎಲ್ಲರನ್ನೂ ಮಾತಾಡಿಸಿ ಹೋಗಿರ್ತೀವಲ್ಲ ಅಪರೂಪಕ್ಕೊಮ್ಮೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದೆ ಈಗ ವಾಪಸ್ ಮತ್ತು ನಾವು ಲೋಕಾಪುರಕ್ಕೆ ಬಂದೀವಿ ಲೋಕಾಪುರಲಿದ್ದ ಮುಂದೆ ನಮ್ದು ಬೇರೆ ಕಡೆ ಜರ್ನಿ ಹೋಗ್ತೈತಿ ಸ್ವಲ್ಪ ನಾನು ಭಾಳ ಬ್ಯುಸಿ ಸ್ವಲ್ಪ ಅಂತಲ್ಲ ಸಾರಿ ಭಾಳ ಬ್ಯುಸಿ ಇರೋದ್ರಿಂದಾಗೆ ವಿಡಿಯೋ ಒಂದು ಹಿಂದೆ ಮುಂದೆ ಆಗತ್ತಾವ ಅದನ್ನು ಕೆಲವರು ದೊಡ್ಡ ತಪ್ಪಾಗಿ ತಿಳ್ಕೊತಾರೆ ಓಲ್ಡ್ ವಿಡಿಯೋ ಅಂತಾರೆ ಅದು ವಿಡಿಯೋ ಹಳೇದಿರ್ಬೋದು ಬಟ್ ನೀವು ನೋಡೋದು ಫಸ್ಟ್ ಟೈಮ್ ಅಲ್ಲ ಹಾಗಾಗಿ ನೋಡಿ ಸಪೋರ್ಟ್ ಮಾಡಿರಿ ಅದನ್ನು ನೆಗೆಟಿವ್ ಆಗಿ ಯೋಚನೆ ಮಾಡಿ ನೆಗೆಟಿವ್ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಇವತ್ತಿನ ಔಟ್ಫಿಟ್ ನಂದ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಾನು ಗೋಲ್ಡ್ ತೊಗೊಂಬಂದಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಸಾರಿ ನಾನು ಖಂಡಿತ ಒಂದು ಸಲ ಶೇರ್ ಮಾಡ್ಕೋತೀನಿ ನೀವು ಯಾರಿಗೂ ಡಿಸಪಾಯಿಂಟ್ ಮಾಡೋಂಗಿಲ್ಲ ನಾನಿಲ್ಲಿ ಸೀರೆ ಫೋಟೋ ಏನು ಹಾಕಾಕತ್ತೇನಲ್ಲ ಇವ್ನ ಸೀರೆನ ನಾನು ಸೇಲ್ ಮಾಡ್ತೇನೆ ಇಲ್ಲಿ ನಂಬರ್ ಏನು ಡಿಸ್ಪ್ಲೇ ಮಾಡಕತ್ತೇನಲ್ಲ ಅದು ನಂಬರ್ ನಂದು ವಾಟ್ಸಪ್ ಒಂದು ಅವೈಲೇಬಲ್ ಐತಿ ಕಾಲ್ ಮಾಡಿದ್ರೆ ಬರೋಂಗಿಲ್ಲ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಸೀರೆ ಇಷ್ಟ ಆದ್ರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ರಿ ಇದರಲ್ಲಿ ಪವರ್ಲೂಮು ಸಿಗ್ತಾವೆ ಹ್ಯಾಂಡ್ಲೂಮು ಸಿಗ್ತಾವೆ ಹಾಗಾಗಿ ನನಗೂ ಭಾಳಷ್ಟು ಕಲೆಕ್ಷನ್ ಹಾಕಿರ್ತೇನಲ್ಲ ರೇಟ್ ಕನ್ಫ್ಯೂಷನ್ ಆಕೈತಿ ಹಾಗಾಗಿ ನೀವು DM ಮಾಡಿ ವಾಟ್ಸಪ್ಪಲ್ಲಿ ಕೇಳಿದ್ರಿ ಅಂದ್ರೆ ನಾನು ಖಂಡಿತ ಹೇಳ್ತೀನಿ ಇವು
ಗಾಯತ್ರಿ ಬೋರ್ಡರ ಹ್ಯಾಂಡ್ಲೂಮ್ ಸ್ಯಾರಿ ಇವಕ್ಕೂ ರೇಟ್ ಬಂದು ಕೆಲವೊಂದು 2,000 ಬರ್ತಾವೆ, ಇನ್ನು ಕೆಲವೊಂದು 2,300 ಹೀಗೆಲ್ಲ ಬರ್ತಾವೆ. ಯಾಕಂದ್ರೆ ನಾನು ಹೇಳಿರೋ ರೇಟಿಗೆ ಆ ಸೀರೆಗೆ ಮ್ಯಾಚ್ ಆಗಿರಲಿಲ್ಲ ಅಂದ್ರೆ ನೀವು ಅಲ್ಲಿ ಹಂಗೆ ಹೇಳಿದ್ರಿ ಇಲ್ಲಿ ಹಿಂಗೆ ಹೇಳಿದ್ರಿ ಅಂಥೇಳಿ ನಿಮಗೂ ಬೇಜಾರಾಗೋದು ಬೇಡ, ನನಗೂ ಅದ್ರದ್ದು ಟೆನ್ಷನ ಬೇಡ ಅಂಥೇಳಿ ನಾನು ರೇಟ್ ಮೆನ್ಷನ್ ಮಾಡೋಕೆ ಹೋಗಂಗಿಲ್ಲ. ಈಗ ತೋರ್ಸಾಕತ್ತಿರೋದು ಪೈಠಾನಿ ಸಾರಿ, ನವ್ವಾರಿ ಸಾರಿ ಅಂತ ಹೇಳ್ತಾರಲ್ಲ, ಪ್ಯೂರ್ ಸಿಲ್ಕ್ ಇವಕ್ಕೂ ರೇಟ್ ಬಂದು ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಸಹಿತ ಹಾಕೀನಿ 9,700 ಅಂಥೇಳಿ. ಈಗ ತೋರ್ಸಾಕತ್ತಿರೋದು ಇವಕ್ಕೆ ಇಳಕಲ್ ಸೀರೆ. ನಾನಿಲ್ಲ ಎಲ್ಲ ಮಿಕ್ಸ್ ಮಾಡಿ ಹಾಕಿರ್ತೀನಿ, ಹಾಗಾಗಿ ನಿಮಗೂ ಕನ್ಫ್ಯೂಷನ್ ಬ್ಯಾಡ ಅಂಥೇಳಿ ನಾನು ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ. ಹಾಗಾಗಿ ನಿಮ್ಗೆ ಸೀರೆ ಬೇಕಂತಂದ್ರೆ ನೀವು ನಂಬರ್ಗೆ ವಾಟ್ಸಪ್ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ನೀವು ತೊಗೋಬೋದು. ರೇಟ್ ರೀಸನೇಬಲ್ ಅಂತ ಅನಿಸಿದ್ರೆ ಕ್ವಾಲಿಟಿಯಲ್ಲಂತೂ ಎರಡನೇ ಮಾತನೇ ಇಲ್ಲ, ಕ್ವಾಲಿಟಿ ಅಂತೂ ಮಸ್ತ್ ಅದಾವೆ, ಪ್ರತಿಯೊಬ್ಬರಿಗೂ ಇಷ್ಟ ಆಕಾವ. ಈಗ ತೋರ್ಸಾಕತ್ತಿರೋದು ಪ್ಯೂರ್ ಇಳಕಲ್ ಸಾರಿ, ಸಿಲ್ಕ್ ಸಾರಿ, ಪ್ಯೂರ್ ಸಿಲ್ಕ್ ಇಳಕಲ್ ಸಾರಿ ಇವಕ್ಕೂ ರೇಟ್ 13,000 ಅದಾವ ಅಂತ ಅನಿಸ್ತೈತಿ. ನಾನು ರೇಟ್ ಚೆಕ್ ಮಾಡಲಿಲ್ಲ, ಹಂಗೆ ವಿಡಿಯೋ ಎಡಿಟ್ ಮಾಡೋಕದಿಂದೆಲ್ಲ ಹಂಗೆ ಒಂದು ಫೋಟೋಸ್ ಹಾಕೊಂಡ್ಬಿಟ್ಟು ನಾನು ಕೆಲವೊಂದು ಸಲ ಹಿಂಗೆ ಆಗ್ಬಿಡ್ತೈತೆ ನೋಡಿರಿ. ಅದಕ್ಕೋಸ್ಕರ ನಾನು ಹೇಳೋದು ರೇಟ್ ಇಲ್ಲಿ ಮೆನ್ಷನ್ ಮಾಡಿರೋದಿಲ್ಲ ಅಂಥೇಳಿ. ಕೆಲವ್ರಿಗೆ ನಂಬರ್ ಹೆಂಗಂದ್ರೆ ಅರ್ಧ ಅಷ್ಟು ಹಾಕಿರ್ತೇನೆ, ವಿಡಿಯೋ ಸ್ಕಿಪ್ ಮಾಡಿ ನೋಡಿರ್ತಿರಲ್ಲ, ನಂಬರ್ ಗೊತ್ತಿರೋಂಗಿಲ್ಲ, ಹಂಗಾಗಿ ಕಮೆಂಟಲ್ಲಿ ಕೇಳ್ತೀರಿ. ನಾನು ಒಂದಿಟ್ಟು ಬ್ಯುಸಿ ಇರೋದ್ರಿಂದಾಗಿ ಕಮೆಂಟಲ್ಲಿ ನಿಮ್ಗೆ ಯಾರಿಗೂ ರಿಪ್ಲೈ ಮಾಡೋಕೆ ಆಗಂಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ಮತ್ತು ನಮ್ಮ ಕಡೆ ಸೀರೆ ಯಾರಿಗಾದರೂ ಇಷ್ಟ ಆದ್ರೆ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿರಿ. ನಾನು ಇಳಕಲ್ ಸೀರೆ ಅಷ್ಟೇ ಅಲ್ಲದೆ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ ಎಲ್ಲ ಥರದ ಸೀರೆಗಳನ್ನು ಸೇಲ್